ಇಷ್ಟು ದಿನ ಬರೀ ನನ್ನ ಟೇಸ್ಟ್ ಬಡ್ಸ್ನ ಖುಷಿಪಡಿಸ್ತಿದ್ದು ನಾನು ಇವತ್ತಿಂದ ಬಾಡಿನೂ ಖುಷಿಪಡಿಸೋಣ ಅಂತ ಅಂದ್ಕೊಂಡು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಡೇ 1. ಬೆಳಿಗ್ಗೆ ಲೇಟಾಗಿ ಎದ್ದು ಬಿಸಿನೀರು ಕುಡಿದೆ. ಅದಾದಮೇಲೆ 21 ಸೆಟ್ಸ್ ಆಫ್ ಸೂರ್ಯ ನಮಸ್ಕಾರನ ಕಂಪ್ಲೀಟ್ ಮಾಡಿದೆ ನಾನು. ಬ್ರೇಕ್ಫಾಸ್ಟಿಗೆ ಸ್ವಲ್ಪನಾದರೂ ಪ್ರೋಟೀನ್ ಇರಲಿ ಅಂತ ಹೇಳಿ ಹೆಸರು ಕಾಳು ಹಾಕಿ ಒಂದು ಗ್ರೇವಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ 2 ದೋಸೆ ಹಾಗೆ ಸ್ವಲ್ಪ ಸಾಲ್ಟೆಡ್ ವೆಜಿಟೇಬಲ್ಸ್ ತಿಂದೆ. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ಬ್ರೇಕ್ಫಾಸ್ಟ್ ಮಾಡಿದಾಗ. ಆ್ಯಂಡ್ ಇವತ್ತು ಕರೆಕ್ಟಾಗಿ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಇವತ್ತು ಫುಲ್ ಡೇ ನಾನು ವೆಜಿಟೇರಿಯನ್. ಹಾಗೆ ಮನೆಯಲ್ಲಿ ಪನ್ನೀರ್, ಸೋಯಾ, ಚೆನ್ನ ಎಲ್ಲನೂ ಖಾಲಿಯಾಗಿತ್ತು. 1:30ಗೆ ಒಂದು ಬನಾನಾ ತಿಂದೆ. ಹಾಗೆ 3:30 ಹಾಗೆ ಮತ್ತೆ ಸ್ವಲ್ಪ ಹಸಿವಾಗ್ತಿತ್ತು ಅಂತ ಹೇಳಿ 1 ದೋಸೆ ಸೇಮ್ ಹೆಸರು ಕಾಳು ಪಲ್ಯ, ಸಾಲ್ಟೆಡ್ ವೆಜಿಟೇಬಲ್ಸ್ ತಿಂದೆ. ಅದಾದಮೇಲೆ 1 ಅವರ್ ವಾಕಿಂಗ್ ಮಾಡಿದೆ. ವಾಕಿಂಗ್ ಮುಗಿಸಿ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. 1 ಕಪ್ ಬಿಸಿ ಬಿಸಿ ಕಾಫಿ ಕುಡಿದೆ. ಸಕ್ಕರೆ ಬದಲು ಕಡಿಮೆ ಬೆಲ್ಲ ಯೂಸ್ ಮಾಡಿದ್ದೀನಿ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲೇ ಅನ್ನ, ಸಾಂಬಾರು, ಪಲ್ಯ, ಪಾಯಸನ ಪ್ರಸಾದಕ್ಕೆ ಕೊಟ್ಟರು, ಅದನ್ನೇ ತಿಂದೆ. ಇವತ್ತಿನ ಫುಡ್ಡಲ್ಲಿ ಪ್ರೋಟೀನ್ ಕಡಿಮೆ ಇತ್ತು, ಹಾಗೆ ಕಾರ್ಬ್ಸ್ ಜಾಸ್ತಿ ಇತ್ತು. ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಲಿಲ್ಲ ಫುಡ್. ಬಟ್ ನಾನು ಯಾವುದೇ ರೀತಿ ಓವರ್ ಈಟಿಂಗ್ ಮಾಡಿಲ್ಲ, ಹಾಗೆ ಜಂಕ್ ಫುಡ್ ತಿಂದಿಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ.